ರಾಜ್ಯದಲ್ಲಿ ಬಿಜೆಪಿ ಬಳಿಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಕೂಡ ರೈತರ ಸಮಸ್ಯೆಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಅತಿ ಶೀಘ್ರವಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ್ ಪೂಣಚ್ಚ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದ ಅವಧಿಯಲ್ಲಿ ಸತತ ಹೋರಾಟದ ಫಲವಾಗಿ ರೈತ ವಿರೋಧಿ 3 ಕಾಯ್ದೆಗಳನ್ನು ವಾಪಸ್ ಪಡೆದಿದೆ. ಆದರೆ ಈವರೆಗೆ ಕೇಂದ್ರ ಸರ್ಕಾರ ನೀಡಿದ ಭರವಸೆಗಳನ್ನು ಈಡೇರಿಸಿಲ್ಲ. ಹೋರಾಟದಲ್ಲಿ ಮೃತಪಟ್ಟ 750 ರೈತರಿಗೆ ಪರಿಹಾರ ನೀಡುವುದಾಗಿ ಕೇಂದ್ರ ಸರ್ಕಾರ ಭರವಸೆ ನೀಡಿತ್ತು. ಆದರೆ ಈವರೆಗೆ ಅದರ ಬಗ್ಗೆ ಸರ್ಕಾರ ಗಮನ ಹರಿಸಿಲ್ಲ ಎಂದು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಕೇವಲ ಭರವಸೆಗಳನ್ನ ನೀಡಿ ರೈತರಿಗೆ ವಂಚನೆ ಮಾಡಿದೆ. ಕೊಬ್ಬರಿಗೆ ರೈತರಿಗೆ ಬೇಡಿಕೆಯಷ್ಟು ಬೆಂಬಲ ಬೆಲೆ ನೀಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಫಲವಾಗಿವೆ. ಬರ ಪರಿಹಾರ ನೀಡುವಲ್ಲಿ ಕೂಡ ಸರ್ಕಾರಗಳು ವಿಫಲವಾಗಿದ್ದು, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ತೋರಿವೆ ಎಂದರು. ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು, ಜನಪರವಾದಂತಹ ಯಾವುದೇ ಕೆಲಸಗಳಿಗೆ ಒತ್ತು ಕೊಡದೆ ಅಧಿಕಾರದ ದುರ್ಬಳಕೆ ಮಾಡಿಕೊಂಡಂತ ಬಿಜೆಪಿ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ವಿರೋಧ ಪಕ್ಷವಾಗಿ ನಿಂತಿದೆ. ಈ 3 ಕಾನೂನುಗಳನ್ನ ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ, ಭೂ ಹತ್ಯೆ ನಿಷೇಧ ಮತ್ತು ಸಂರಕ್ಷಣಾ ಕಾಯ್ದೆ, ಈ ಕಾಯ್ದೆಯನ್ನ ವಾಪಸ್ ತಗೊಳ್ತೀವಿ, ಜನಪರವಾದಂಥ ಆಡಳಿತ ಕೊಡ್ತೀವಿ ಅಂತೇಳಿ ಬಂದಂತ ಕಾಂಗ್ರೆಸ್ ಸರ್ಕಾರ ಈಗ 1 ವರ್ಷ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಬಂದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ 3 ಮಸೂದೆಗಳನ್ನ ವಾಪಸ್ ತಗೋತೀವಿ ಅಂತೇಳಿ ಪ್ರತಿಭಟನೆಯಲ್ಲಿ ಕೂತರು, ಮಾತು ಕೊಟ್ಟರು, ಜೊತೆಗೆ ಪ್ರಣಾಳಿಕೆ ಇಟ್ಟರು. ಈಗ ಕಳೆದ 1 ವರ್ಷದಿಂದ ಬರೀ 5 ಪಂಚ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಷ್ಟೇ ಅವ್ರ ಕರ್ತವ್ಯ ಅಂತ ಹೇಳ್ಕೊಂಡ್ರು ತಿಳ್ಕೊಂಡಿದ್ದಾರೆ. ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡಿಸ್ತೀವಿ, ವೈಜ್ಞಾನಿಕ ಬೆಲೆ ಕೊಡಿಸ್ತೀವಿ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಭರವಸೆಗಳನ್ನು ಕೊಟ್ಟರು. ಇವತ್ತು ರಾಜ್ಯ ತೋಟಗಾರಿಕಾ ಇಲಾಖೆ 1 ಕ್ವಿಂಟಲ್ ಕೊಬ್ಬರಿಗೆ ಉತ್ಪಾದನಾ ವೆಚ್ಚ 16,750 ರೂಪಾಯಿ ಇದೆ ಅಂತ ಕೊಟ್ಟರು ಕೂಡ ಕೇಂದ್ರ ಸರ್ಕಾರ ಕೇವಲ 11,000 ರೂಪಾಯಿ ಇವತ್ತು ಡಿಕ್ಲೇರ್ ಮಾಡಿದೆ ಬೆಂಬಲ ಬೆಲೆ. ಸರ್ಕಾರದ ನಿಲುವುಗಳನ್ನು ವಿರೋಧಿಸಿ ಪ್ರತಿಭಟನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಇವತ್ತು ಸಾಯಂಕಾಲ ಆನ್ಲೈನ್ ಮೀಟಿಂಗ್ ರಾಜ್ಯ ಕಾರ್ಯಕಾರಿಣಿ ಬಹುಶಃ ದಿನಾಂಕವನ್ನು ನಿಗದಿ ಮಾಡ್ತೀವಿ. ಕೇಂದ್ರ ಸರ್ಕಾರವು ನಮಗೇನು ತೊಂದರೆ ಮಾಡಿದಲ್ಲದೇನು ರೈತರ ಪರವಾಗಿ ನಿಂತಿಲ್ಲ. ಇವತ್ತು 3 ಕಾಯ್ದೆಗಳನ್ನು ವಾಪಸ್ ತಗೊಂಡ ಸಂದರ್ಭದಲ್ಲಿ ನಮಗೇನು ಮಾತು ಕೊಟ್ಟಿತ್ತು ರೈಟಿಂಗಲ್ಲಿ, ಇಲ್ಲ ಆ ಸುಮಾರು 750 ಹುತಾತ್ಮರಾಗಿದ್ದಾರೆ, ಆ ಚಳವಳಿ ಹುತಾತ್ಮರಾದಂಥವರ ಅವರಿಗೆ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳ್ತಕ್ಕಂಥವರ ಮನೆಯವರಿಗೆ, ಕುಟುಂಬದವರಿಗೆ ಅದು ಮಾಡಿಲ್ಲ. ಅದ್ರ ಜೊತೆಗೆ ರಾಜ್ಯ ಸರ್ಕಾರನೂ ಕೂಡ ಈಗ ಬೆಳೆ ಆಯೋಗ ಇದೆ, ಕರ್ನಾಟಕ ಬೆಲೆ ಆಯೋಗ ಇದೆ, ಅದನ್ನು ಸ್ಟ್ರೆಂಥನ್ ಮಾಡ್ತೀವಿ, ಆ ಮೂಲಕ ಬೆಂಬಲ ಬೆಲೆಯನ್ನ ರಾಜ್ಯದ ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಪ್ರಣಾಳಿಕೆಯಲ್ಲಿ ಹೇಳಿದರು. ದುರಂತ ಅಂದ್ರೆ 1 ವರ್ಷ ಕಳೆದರೂ ಕೂಡ ಬೆಲೆ ಆಯೋಗಕ್ಕೆ ಇನ್ನು ಅಧ್ಯಕ್ಷರನ್ನಾಗಿ ಸಮಿತಿಯ ನಿರ್ದೇಶಕರು ಇನ್ನೂ ಕೂಡ ಆಯ್ಕೆ ಪ್ರಕ್ರಿಯೆ ನಡೆದಿಲ್ಲ. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಮುಖಂಡರಾದ ಶಾಂತರಾಜ್ ಅರಸ್, ರಘು ಹಿರಿಸಾವೆ, ನರಸಿಂಹ ಶೆಟ್ಟಿ, ವಾಜಿದ್ ಇತರರು ಹಾಜರಿದ್ದರು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.